ನಮಸ್ಕಾರ. ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಮೇ 8ನೇ ತಾರೀಕಿನಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಔರಾ ತಾಲೂಕಿನ 16 ವರ್ಷದ ಶೋಭಾ ಎಂಬ ಯುವತಿಯ ಸಾವಿನ ಪ್ರಕರಣವನ್ನು ಪಾರದರ್ಶಕವಾಗಿ ನಡೆಸಿ ತಪ್ಪಿತಸ್ಥ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಬೀದರ್ನ ಚಿದ್ರಿ ನಿವಾಸಿಗಳು ಸುಮಾರು 3 ಕಿಲೋಮೀಟರ್ ದೂರ ಕ್ಯಾಂಡಲ್ ಮಾರ್ಚ್ ನಡೆಸಿದ್ದಾರೆ. ಚಿದ್ರಿಯ ಬಿ ಶ್ಯಾಮ್ ಸುಂದರ್ ಮಹಿಳಾ ಶಕ್ತಿ ಸಂಘಟನೆಯ 100 ಜನ ಮಹಿಳೆಯರು ಹಾಗೂ ಚಿದ್ರಿ ನಿವಾಸಿಗಳು ಚಿದ್ರಿಯಿಂದ ಅಂಬೇಡ್ಕರ್ ವೃತ್ತದವರೆಗೆ ಶಾಂತಿಯುತವಾಗಿ ಕ್ಯಾಂಡಲ್ ಮಾರ್ಚ್ ನಡೆಸಿ ಮೃತ ಬಾಲಕಿಯ ಸಾವಿನ ಬಗ್ಗೆ ನಿಷ್ಪಕ್ಷವಾದ ತನಿಖೆ ಆಗಬೇಕು, ಈ ಪ್ರಕರಣವನ್ನು ಎಸ್ಐಟಿಗೆ ನೀಡಿ ಮೃತ ಬಾಲಕಿಯ ಸಾವಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಲಾಯಿತು. ಈ ಸಮಾಜ ಹೇಗಾಗಿದೆ ಅಂದ್ರೆ ಬಡವರ ಮೇಲೆ ಅನ್ಯಾಯ ಅತ್ಯಾಚಾರ ಆದ್ರೆ ಯಾರು ಕೂಡ ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ, ಯಾರು ಕೂಡ ಅದನ್ನು ಕೇಳ್ತಾ ಇಲ್ಲ. ಹಾಗಾಗಿ ನಮ್ಮ ಗ್ರಾಮದ ತಾಯಂದಿರು ಎಲ್ಲ ಸೇರಿಕೊಂಡು ಈ ಒಂದು ಕ್ಯಾಂಡಲ್ ಮಾರ್ಚ್ ಅನ್ನ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳುತ್ತೇನೆ. ಇದು ಒಂದು ಬಡವರ ಹತ್ಯೆ ಅಲ್ಲ, ನಮ್ಮ ತಂಗಿಯ ಹತ್ಯೆ. ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಹತ್ಯೆ ಮಾಡಲಾಗಿದೆ. ಇದನ್ನು ಪೊಲೀಸ್ ಇಲಾಖೆ ಸೂಕ್ಷ್ಮವಾಗಿ ಪರಿಗಣಿಸಿ ನಮ್ಮ ತಾಯಿಯೊಂದೇರು ಇವಾಗ ಹೇಳಿದ ಹಾಗೆ ಅವ್ರ ಬೇಡಿಕೆ ಏನಿದೆ ಅದನ್ನು ತಾವು ಪೂರೈಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಇದು ಜಿಲ್ಲಾ ಇವಾಗ ನಗರದಲ್ಲಾಗಿದೆ, ಹಳ್ಳಿಯಿಂದ ತಾಲೂಕದಿಂದ ಜಿಲ್ಲೆದಿಂದ ರಾಜ್ಯ ಮಟ್ಟದಲ್ಲಿ ಇದನ್ನು ನಾವು ಮಾಡ್ತೇವೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬ್ಬಲ್ಗುಂಡಿ ಗ್ರಾಮದಲ್ಲಿ ಸಿದ್ದಪ್ಪ ಬೇನ್ಚಿಂಚೋಳಿಯವರ 4 ತಿಂಗಳ ಮಗು ಶಿವಾನಿ ನಾಯಿ ಕಡಿತದಿಂದ ಮೃತಪಟ್ಟ ಹಿನ್ನೆಲೆ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಬಿ ಪಾಟೀಲ್ ಅವರು ಮೃತ ಮಗುವಿನ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಇದೇ ವೇಳೆ ಬಸವರಾಜ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ. ಘಟನೆಯ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ದೂರವಾಣಿ ಮೂಲಕ ಚರ್ಚಿಸಿದ ಭೀಮರಾವ್ ಪಾಟೀಲ್ ಅವರು ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಮನೆ ಹಾಗೂ ಧನ ಸಹಾಯ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ ಮತ್ತು ಸ್ಥಳದಲ್ಲಿದ್ದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ತಹಶೀಲ್ದಾರ್ ಅವರಿಗೆ ಸರ್ಕಾರದ ನೆರವು ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಯಿತು. ಈಗ ನಾ ಮಾತಾಡಿದ ಈಗ ಪ್ರದೀಪ್ಗ ಮಂತ್ರಿಗೆ ಫೋನ್ ಮಾಡಿದ, ಮಂತ್ರಿ ಅವ್ರು ಮಂಗಳೂರದಾಗ ಸ್ಪೀಚ್ ಮಾಡ್ಲತ್ತ. ಮತ್ತ ಅಲ್ಲಿಂದ ಮಂಗಳೂರು ಇದು ಇವ್ರಿಗೆ ತಗೊಂಡ್ ನಾನು ಬೆಂಗಳೂರು PAಗ ಈಶ್ವರ್ ಖಂಡ್ರೆ ಅವ್ರದ್ದು ಸರ್ ಭಾಷಣ ಚದ್ರದಂತ್ರಿ ಮತ್ತ ನಾವು ಬಂದು ಅದು ನಿನ್ ತೋರ್ಸೋದು. ಭಾಲ್ಕಿ ಪಟ್ಟಣದಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಕೊರತೆ ಜನರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ 100 ಜನರು ಹಗಲು ರಾತ್ರಿ ಸಾಲುಗಟ್ಟಿ ನಿಂತಿರುವ ದೃಶ್ಯ ಕಂಡುಬಂದಿದೆ. ಸಿಲಿಂಡರ್ ಸಿಗುತ್ತದೆಯೋ ಇಲ್ಲವೋ ಎಂಬ ಆತಂಕದಲ್ಲಿ ಮಹಿಳೆಯರು, ವೃದ್ಧರು ಮಧ್ಯರಾತ್ರಿಯಿಂದಲೇ ಏಜೆನ್ಸಿ ಮುಂದೆ ಕಾದು ಕುಳಿತಿದ್ದಾರೆ. ಇನ್ನು ಭಾಲ್ಕಿ ತಾಲೂಕಿನಲ್ಲಿ ಏಕೈಕ ಭಾರತ್ ಗ್ಯಾಸ್ ಏಜೆನ್ಸಿ ಇರುವ ಹಿನ್ನೆಲೆಯಲ್ಲಿ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಜನರು ಪರದಾಡುವಂತಾಗಿದೆ. ಕಳೆದ 2 ತಿಂಗಳಿಂದ ಸಮಸ್ಯೆ ಮುಂದುವರೆದರೂ ಕೂಡ ಅಧಿಕಾರಿಗಳು ಈ ಕಡೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆಯ ನಡುವೆ ಇದೀಗ ಗೃಹ ಬಳಕೆ ಗ್ಯಾಸ್ ಕೊರತೆ ಜನರ ಆತಂಕ ಇನ್ನಷ್ಟು ಹೆಚ್ಚಿಸಿದೆ. विषयानंतर पर्वत थांबवलं आणि काय ह्याच्या पैसे नव्हतं. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಿನೇ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿದ್ದು ಸಾರ್ವಜನಿಕರು ಈ ರಣಬಿಸಿಲಿನ ಹೊಡೆತಕ್ಕೆ ಹೈರಾಣಾಗಿ ಹೋಗಿದ್ದಾರೆ. ಸಾರ್ವಜನಿಕರು ಅದರಲ್ಲಂತೂ ಪ್ರಯಾಣ ಮಾಡುವವರಿಗೆ ಈ ಬಿಸಿಲಿನ ಬೇಗೆಯಿಂದ ಪಾರಾಗಲು ಕುಡಿಯುವ ನೀರು ಅತ್ಯವಶ್ಯಕವಾಗಿದ್ದು, ಬೀದರ್ ರೈಲ್ವೆ ನಿಲ್ದಾಣದ ಮೂಲಕ ಪ್ರಯಾಣ ಮಾಡುವ ರೈಲ್ವೆ ಪ್ರಯಾಣಿಕರಿಗೆ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ವತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ.
ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ವತಿಯಿಂದ ರೋಟರಿ ಜಲ್ ಸೇವಾ ಎಂಬ ಯೋಜನೆಯಡಿ ಮಧ್ಯಾಹ್ನದ ಹೊತ್ತು ರೈಲ್ವೆ ಪ್ರಯಾಣ ಮಾಡುವ ಸಾರ್ವಜನಿಕರಿಗೆ ತಂಪು ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಉಚಿತವಾದ ತಂಪಾದ ನೀರನ್ನು ಒದಗಿಸಲಾಗುತ್ತದೆ. ಬೀದರ್ ರೈಲ್ವೆ ನಿಲ್ದಾಣದಿಂದ ಪ್ರಯಾಣ ಮಾಡುವ ಪ್ರಯಾಣಿಕರು ಹಾಗೂ ಬೀದರ್ ರೈಲ್ವೆ ನಿಲ್ದಾಣದ ಮೂಲಕ ಹಾದು ಹೋಗುವ ರೈಲುಗಳಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆಲ್ಲರಿಗೆ ಸ್ಥಳದಲ್ಲಿ ಕುಡಿಯಲು ತಂಪು ನೀರು ಹಾಗೂ ಬಾಟಲ್ಗಳನ್ನು ಹೊಂದಿರುವವರಿಗೆ ತಂಪು ನೀರನ್ನು ತುಂಬಿಕೊಡುವ ಮೂಲಕ ರೋಟರಿ ಕ್ಲಬ್ ತನ್ನ ಸಾಮಾಜಿಕ ಬದ್ಧತೆಯನ್ನು ಮೆರೆದಿದೆ. ಜನ ಸೇವಾ ರೋಟರಿ ಕ್ಲಬ್ದಿಂದ ನಾವು ಇದು ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ. ನ್ಯೂ ಸೆಂಚುರಿ ರೋಟರಿ ಕ್ಲಬ್ ಬೀದರ್. ಇದರಲ್ಲಿ ನಾವು ಇದು ಪ್ರಾಜೆಕ್ಟನ್ನು 1 ಮೇ ಹಿಡಿದು ಸ್ಟಾರ್ಟ್ ಮಾಡಿದ್ದೇವೆ ಆ್ಯಂಡ್ ಆಲ್ಮೋಸ್ಟ್ 31 ಮೇ ತನಕ ಇದು ಚಾಲೂ ಇರುತ್ತೆ. ಮಧ್ಯಾಹ್ನದಲ್ಲಿ ನಾವು ಇದು ಜಲಸೇವೆ ಯಾರು ಪ್ರವಾಸಿ ಇರುತ್ತೆ ರೈಲ್ವೆ ಸ್ಟೇಷನ್ ಮೇಲೆ ಅವರಿಗೆ ಇದು ಜಲಸೇವೆ ಶುದ್ಧ ನೀರು ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ನೀರು ಅಂದ್ರೆ ನಮ್ಮದು ಅನ್ನ ವಸ್ತ್ರ ನಿವಾರ ಅಂತಾರೆ, ಅದಕ್ಕೆ ನಾವು ಪೇ ಮಾಡಿ ನೀರು ತಗೋತೇವೆ. ಅದು ಸ್ವಲ್ಪ ಜರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅದು ಸಲುವಾಗ ಮಧ್ಯಾಹ್ನ ಯಾರು ಪ್ರವಾಸಿಗಳು ಇರುತ್ತವೆ ಅವರಿಗೆ ನಾವು ಶುದ್ಧ ಜಲ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಇದು ಥರ ನಾವು ಡ್ರೀಮ್ಸ್ ಆಸ್ಪತ್ರೆ ಹತ್ರ 2 ಪ್ರಾಜೆಕ್ಟ್ ಆಲ್ರೆಡಿ ನಾವು ಅಲ್ಲಿ ಶುದ್ಧ ಜಲ ವ್ಯವಸ್ಥೆ ಸ್ಟಾರ್ಟ್ ಮಾಡಿದ್ದೇವೆ. ಆ್ಯಂಡ್ ಮುಂದಾಗಿ ಬೀದರ್ ರೈಲ್ವೆ ಸ್ಟೇಷನ್ ಹತ್ರ ನಾವು ಇಲ್ಲೊಂದು ವಾಟರ್ ಪ್ಯೂರಿಫೈಯರ್ ಜಲ ವ್ಯವಸ್ಥೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಮಂತದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಡಾಕ್ಟರ್ ಶಾರದಾ ಗುದ್ಗೆ ಫ್ರಮ್ ನ್ಯೂ ಸೆಂಚುರಿ ರೋಟರಿ ಕ್ಲಬ್ ಬೀದರ್. ದೇಶದ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ಹಿರಿಯ ನಾಯಕ ಎಚ್.ಡಿ. ದೇವೇಗೌಡ ಅವರ 94ನೇ ಹುಟ್ಟುಹಬ್ಬವು ರಾಜ್ಯಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಇದರ ಹಿನ್ನೆಲೆ ಇಂದು ಬೀದರ್ ಜಿಲ್ಲೆಯ ಹಳೆಯಂಬೂರು ಗ್ರಾಮದಲ್ಲಿ ಭವ್ಯ ಉಚಿತ ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಯಿತು. ಬೀದರ್ ಜಿಲ್ಲೆಯಲ್ಲಿ ಹೆಸರಾಂತ ಗುರುಪಾದಪ್ಪ ನಾಗಮಾರ್ಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಕೋ ಆಪರೇಟಿವ್ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಲಿಮಿಟೆಡ್ ವತಿಯಿಂದ ನಡೆದಂಥ ಈ ಶಿಬಿರದಲ್ಲಿ 100 ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ತಜ್ಞ ವೈದ್ಯರಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ತಪಾಸಣೆ ನಡೆಸಲಾಗಿದೆ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ದೇಶಕ್ಕಾಗಿ ಸಲ್ಲಿಸಿರುವ ಸೇವೆಯನ್ನು ಸ್ಮರಿಸಿ ಅವರು ಇನ್ನೂ ಹೆಚ್ಚಿನ ದಿನಗಳು ಆರೋಗ್ಯವಾಗಿರಲಿ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಒಬ್ಬ ಮಣ್ಣಿನ ಮಗನ ಹುಟ್ಟುಹಬ್ಬವಲ್ಲ, ಇಡೀ ಕರ್ನಾಟಕ ರಾಜ್ಯವಷ್ಟೇ ಅಲ್ಲ, ಇಡೀ ಭಾರತ ದೇಶವನ್ನು ಆಳಿದ್ದು ಹಾಸನ ಅಂತ ಚಿಕ್ಕ ಜಿಲ್ಲೆಯಲ್ಲಿ ಹುಟ್ಟಿ ಒಂದು ರೈತ ಕೆಲಸ ಮಾಡುತ್ತಿರುವವರು ಡೆಲ್ಲಿಯ ಪ್ರಧಾನಮಂತ್ರಿ ಅಂದರೆ ಇಡೀ ಭಾರತ ದೇಶದ ಅತಿ ಉನ್ನತ ಸ್ಥಾನಕ್ಕೆ ಮುಟ್ಟಿರುವ ಒಬ್ಬ ರೈತನ ಹುಟ್ಟುಹಬ್ಬ ಇದೆ. ಡೆಲ್ಲಿ ಮೆಟ್ರೋ ಆಗಿರ್ಬೋದು, ಇವತ್ತೇನು ಬೆಂಗಳೂರಿನ ಜನರೇ ನೀರು ಕುಡಿತಾ ಇದ್ದೀರಿ, 9 TMC ಯಾರಾದರೂ ನೀರು ಸ್ಯಾಂಕ್ಷನ್ ಮಾಡಿದ ಅದು ದೇವೇಗೌಡ ಸಾಹೇಬರಿದ್ದಾರೆ. ರೈತರಿಗೋಸ್ಕರ ರೈತರು ಕಬ್ಬು ಬೆಳಿಬೇಕು, ರೈತರು ಉಳಿಬೇಕಂತ ಕರ್ನಾಟಕ ಆದ್ಯಂತ 20 ಶುಗರ್ ಫ್ಯಾಕ್ಟ್ರಿಗಳು ತಂದರು. ಸಾಕಷ್ಟು ಸಹಸ್ರಾರು ಕೆಲಸಗಳು ಮಾಡಿದ್ದಾರೆ. ದೊಡ್ಡ ದೊಡ್ಡ ಕಂಪನಿಯನ್ನು IT ಕಂಪನಿಗಳಿರುತ್ತೆ, 10 ವರ್ಷ ಟ್ಯಾಕ್ಸ್ ರಿಯಾಯಿತಿ ಮಾಡಿದ್ರು. ಅದರಿಂದ ದೇಶ ಎಷ್ಟೋ ಮುಂದೆ ಉನ್ನತ ಸ್ಥಾನಕ್ಕೆ ಬಂದಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿಯವರ ನೇತೃತ್ವದಲ್ಲಿ ಹಳೆಂಬೂರು, ನಮ್ಮ ಬೀದರ್ ಉತ್ತರ ಮತಕ್ಷೇತ್ರದ ಹಳೆಂಬೂರು ತಾಲೂಕಿನಲ್ಲಿ ನಾವೆಲ್ಲರೂ ಸೇರಿ ಸಂಗಮೇಶ್ ಪಾಟೀಲ್ ಹಳೆಂಬೂರು ಸರ್ ಆಗಿರ್ಬೋದು, ಸಿದ್ದು ಲೌಟೆ ಅಣ್ಣ ಆಗಿರ್ಬೋದು, ನಮ್ಮ ಮಾಜಿ ಕಲಬುರಗಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿ ನಡೆಸಿದ್ದಾರೆ. ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆದರೂ ಕೂಡ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿಲ್ಲ. ದೇಶದ ಯುವಕರ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟವಾಡ್ತಿದೆ ಎಂದು ಕಿಡಿಕಾರಿದ್ದಾರೆ. ಕಳೆದ ಬಾರಿ ನಡೆದ ನೀಟ್ ಅಕ್ರಮದ ತನಿಖಾ ವರದಿ ಎಲ್ಲಿದೆ ಎಂದು ಪ್ರಶ್ನಿಸಿದ ಖಂಡ್ರೆ, ಮೊದಲು ಬಿಜೆಪಿ ನಾಯಕರು ಈ ಬಗ್ಗೆ ಮಾತನಾಡಬೇಕು. ಇದೇ ವೇಳೆ ಪುಲ್ವಾಮಾ ದಾಳಿ ಕುರಿತು ತನಿಖಾ ಸಮಿತಿ ನೀಡಿದ ವರದಿ ಇನ್ನೂ ಬಹಿರಂಗವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಮಹತ್ವದ ವಿಚಾರಗಳಲ್ಲಿ ಪಾರದರ್ಶಕತೆ ತೋರಿಸುತ್ತಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಆರೋಪ ಮಾಡಿದ್ದಾರೆ. ಅವೈಲೇಬಲ್ ಇದೆ. ಚುನಾವಣೆಗಿಂತ ಪೂರ್ವದಲ್ಲಿ ನಾವೆಲ್ಲ ನಿಮ್ಮ ಮನೆ ಬಾಗಿಲಿಗೆಲ್ಲ ಮುಟ್ಟಿಸ್ತೀವಿ. ಚುನಾವಣೆ ಆದ ತಕ್ಷಣ ರೇಟ್ ಬದಲಾವಣೆ. ಇವತ್ತು ಎಲ್ಲ ಕಡೆ ಬೆಲೆ ಏರಿಕೆ. ಆ ಬೆಲೆ ಏರಿಕೆ ಸಮರ್ಥನೆ ಮಾಡಿಕೊಳ್ಳಿಕ್ಕೆ, ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಿಕ್ಕೆ ಇವತ್ತು ನೀವು ಬಂಗಾರ ಖರೀದಿ ಮಾಡಬೇಡ್ರಿ. ನೀವೀಗ ಕಡಿಮೆ ಡೀಸೆಲ್ ಉಪಯೋಗ ಮಾಡಿ, ಕಡಿಮೆ ಪೆಟ್ರೋಲ್ ಉಪಯೋಗ ಮಾಡಿ, ಊಟ ಕಡಿಮೆ ಮಾಡಿ, ನೀವು ನೀರು ಕಡಿಮೆ ಕುಡೀರಿ, ಅಡುಗೆ ಮಾಡಬೇಡಿ. ಇದೆಲ್ಲ ಇದೆ, ಉತ್ತರ ಇದೆ. ಇದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ನೀಟ್ ಬಗ್ಗೆ ಮಾತನಾಡಿ. 4 ಸಲ ನೀಟ್ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತದೆ. 4ನೇ ಸಲ ನೀವಿನ್ನೂ ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ನೀವು ಕೇಳೋದಿಲ್ಲ ಅಂದರೆ ಇದ್ರಲ್ಲಿ ನೀವು ಶಾಮೀಲಿದ್ದೀರಿ ಅಂತ ಆಗ್ತದೆ ಇಲ್ಲ ಹೇಳಿ, ನೀವೇ ಹೇಳಿ. 22 ಲಕ್ಷ ಮಕ್ಕಳ ಭವಿಷ್ಯ ಇವತ್ತು ನಾಶ ಮಾಡುವಂಥ ಒಂದು ಕೆಲಸ ಏನಾಗಿದೆ.
ಬೀದರ್ನ ಡಾಕ್ಟರ್ ಪ್ರಶಾಂತ್ ಮಾಶೆಟ್ಟಿ ಮಹಾವಿದ್ಯಾಲಯದಲ್ಲಿ ಮೇ 19ರಂದು ಚಿತ್ತರಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಲಿಂಗೈಕ ಶ್ರೀ ಮಹಾಂತಪ್ಪಗಳವರ 8ನೇ ಪುಣ್ಯಸ್ಮರಣೆ ಅಂಗವಾಗಿ ಬೀದರ್ ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಅಕೌಂಟಿಂಗ್ ಟ್ಯಾಲೆಂಟ್ ಸರ್ಚ್ 2026ರ ಪರೀಕ್ಷೆ ನಡೆಯಲಿದೆ. ಪಿಯುಸಿ ಹಾಗೂ ಪದವಿ ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದ್ದು, ವಿಜೇತರಿಗೆ ಬಹುಮಾನ ಮತ್ತು ಪ್ರಮಾಣ ಪತ್ರ ನೀಡಲಾಗುತ್ತದೆ. ಜೊತೆಗೆ ಬೃಹತ್ ಉದ್ಯೋಗ ಮೇಳವೂ ಕೂಡ ನಡೆಯಲಿದ್ದು 20ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಲಿವೆ. ಪಿಯುಸಿ ಮತ್ತು ಪದವಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಉದ್ಯೋಗಾವಕಾಶ ಪಡೆಯಲು ಭಾಗವಹಿಸುವಂತೆ ಕಾಲೇಜಿನ ಪ್ರಿನ್ಸಿಪಾಲ್ ಸಪ್ನಾ ಎಂ ಆಶೆಟ್ಟಿ ಮನವಿ ಮಾಡಿದ್ದಾರೆ. ಕಾರ್ಯಕ್ರಮವು ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದ್ದು, ಜೊತೆಗೆ ಬೃಹತ್ ಉದ್ಯೋಗ ಮೇಳವೂ ಕೂಡ ನಡೆಯಲಿದ್ದು 20ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಲಿವೆ. ಪಿಯುಸಿ ಮತ್ತು ಪದವಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಉದ್ಯೋಗಾವಕಾಶ ಪಡೆಯಲು ಭಾಗವಹಿಸುವಂತೆ ಕಾಲೇಜಿನ ಪ್ರಿನ್ಸಿಪಲ್ ಸಪ್ನಾ ಎಂ ಆಶೆಟ್ಟಿ ಮನವಿ ಮಾಡಿದ್ದಾರೆ. ಕಾರ್ಯಕ್ರಮವು ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದ್ದು, ವಿದ್ಯಾರ್ಥಿಗಳು ಕಾಲೇಜು ಆವರಣದಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ 9035184365 ಹಾಗೂ 9035184366 ಸಂಖ್ಯೆಗೆ ಸಂಪರ್ಕಿಸಲು ತಿಳಿಸಲಾಗಿದೆ. ಬಸವ ಕಲ್ಯಾಣದಲ್ಲಿ ಇಂದು ಸಂಜೆ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದ್ದು, ನಗರದ ಜೊತೆಗೆ ಗ್ರಾಮೀಣ ಭಾಗಗಳಲ್ಲಿಯೂ ಕೂಡ ಮಳೆರಾಯ ತಂಪು ತಂದಿದ್ದಾನೆ. ಕಳೆದ ಕೆಲವು ದಿನಗಳಿಂದ ತೀವ್ರ ಬಿಸಿಲಿನ ಬೇಗೆಯಿಂದ ಬಳಲುತ್ತಿದ್ದ ಜನತೆಗೆ ಈ ಮುಂಗಾರು ಪೂರ್ವ ಅಕಾಲಿಕ ಮಳೆ ಕೊಂಚ ನೆಮ್ಮದಿ ತಂದಿದೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದ ರಸ್ತೆಗಳ ಮೇಲೆ ನೀರು ನಿಂತು ವಾಹನ ಸವಾರರು ಹಾಗೂ ಸಾರ್ವಜನಿಕರು ಪರದಾಡುವಂತಾಗಿದೆ. ಬಿರುಗಾಳಿ ಅಬ್ಬರಕ್ಕೆ ಹಲವು ಕಡೆ ಮನೆಗಳ ಮೇಲಿನ ತಗಡುಗಳು ಹಾರಿ ಹೋಗಿದ್ದು, ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಕೆಲವು ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವೂ ಕೂಡ ಉಂಟಾಗಿದೆ. ಬೇಸಿಗೆಯ ಕಾವು ತಣಿಸಿದ ಮಳೆ ಜನತೆಗೆ ನಿಟ್ಟುಸಿರು ತರಿಸಿದರೂ ಗಾಳಿ ಮಳೆಯ ಅವಾಂತರ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಕೃಷಿ ವಿಜ್ಞಾನ ಕೋರ್ಸ್ಗಳ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ನೊಂದ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕೆಂದು ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಸ್ಥಾಪಕ ಅಧ್ಯಕ್ಷರಾದ ದಿಲೀಪ್ ಕುಮಾರ್ ವರ್ಮಾ ಅವರು ಆಗ್ರಹಿಸಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳ ಮುಖಾಂತರ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಸಲ್ಲಿಸಿದ ಅವರು, ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮೇ 10ರಂದು ನಡೆದ ಪ್ರವೇಶ ಪರೀಕ್ಷೆಗೆ ಒಟ್ಟು 995 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದು, ಅದರಲ್ಲಿ 752 ವಿದ್ಯಾರ್ಥಿಗಳು ಅರ್ಜಿ ಮಾತ್ರ ಸ್ವೀಕೃತಗೊಂಡಿವೆ. ಉಳಿದ 243 ವಿದ್ಯಾರ್ಥಿಗಳ ಅರ್ಜಿಗಳು ತಿರಸ್ಕೃತಗೊಂಡಿದ್ದವು. ಬಳಿಕ ಕೆಇಎ ಪ್ರಾಧಿಕಾರವು ಮೇ 1ರಿಂದ 4ರವರೆಗೆ ಲೋಪದೋಷಗಳನ್ನು ಸರಿಪಡಿಸಲು ಅವಕಾಶ ನೀಡಿತು. ವಿದ್ಯಾರ್ಥಿಗಳು ಮರು ಅರ್ಜಿ ಸಲ್ಲಿಸಿದರೂ ಸಹ ಆ ಅರ್ಜಿಗಳು ತಿರಸ್ಕೃತಗೊಂಡಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ದೂರಲಾಗಿದೆ. ಇವಾಗಿದ್ದು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ನಲ್ಲಿ. ನಮಸ್ಕಾರಗಳು.